ಶಾಸಕರು ಎಂಎಲ್ಸಿಗಳ ಮಾತನ್ನ ಅಧಿಕಾರಿಗಳು ಕೇಳ್ತಾ ಇಲ್ಲ. ಅಧಿಕಾರಿಗಳು ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ಅಂತ ಹೇಳಿ ಸಚಿವರು ಗರಂ ಆದ್ರು. ಶಾಸಕರು ಎಂಎಲ್ಸಿಗಳ ಮಾತನ್ನ ಅಧಿಕಾರಿಗಳು ಕೇಳ್ತಾ ಇಲ್ಲ. ಈ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಅಲ್ಲಿ ಸಚಿವರು ಗರಂ ಆಗಿದ್ದಾರೆ. ಸಚಿವರಾದಂತಹ ಬಂಡೆಪ್ಪ ಕಾಶೆಂಪೂರ್, ರಾಜಶೇಖರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಅರವಿಂದ ಅರಳಿ ತಮ್ಮ ಅಸಮಾಧಾನವನ್ನ ಹೇಳಿಕೊಂಡಿದ್ದಾರೆ. ಬೀದರ್ನಲ್ಲಿ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ರೆ ಅಮಾನತು ಮಾಡುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಸಚಿವರು ಕೇಳಿದಂತಹ ಪ್ರಶ್ನೆಗಳಿಗೆ ತಪ್ಪು ಮಾಹಿತಿ ನೀಡಿದ್ದಕ್ಕೆ ಗರಂ ಆದರು. ಜಿಲ್ಲೆಯ ಎಲ್ಲಾ ಶಾಸಕರು ಸಚಿವರನ್ನ ಕರೆಯದೆ ಸಭೆ ನಡೆಸ್ತಾ ಇದೆ. ಸಭೆಯಲ್ಲಿ ಬರಗಾಲ ಸೇರಿ ಇನ್ನಿತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮಾತ್ರ ಸಭೆಗೆ ಕರೆದಿದ್ದೀರಿ. ಈ ರೀತಿ ಸಭೆ ಮಾಡೋದು ಅಪರಾಧವಂತ ಆಕ್ರೋಶವನ್ನು ಹೊರಹಾಕಿದ್ರು. ಬೀದರ್ ಜಿಲ್ಲಾಧಿಕಾರಿ HR ಮಹದೇವ್ಗೆ ತರಾಟೆಯನ್ನು ತೆಗೆದುಕೊಂಡರು. ಸಚಿವ ರಾಜಶೇಖರ್ ಪಾಟೀಲ್ರಿಂದ ಜಿಲ್ಲಾಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡರು. ನೀವು ಶಾಸಕರು ನಮ್ಮ ಕ್ಷೇತ್ರದ ಜನ ಇರಲಿ ನೀವು ಆಯ್ಕೆ ಮಾಡ್ತೀರಿ, ಆದ್ರೆ ಇಂಪ್ಲಿಮೆಂಟ್ ಮಾಡೋ ಅಧಿಕಾರಿಗಳು ಏನ್ ಮಾಡ್ತಾರ? ಇಂಪ್ಲಿಮೆಂಟ್ ಮಾಡೋ ಅಧಿಕಾರಿಗಳ ಜವಾಬ್ದಾರಿ ಇದೆ, ಇಂಪ್ಲಿಮೆಂಟ್ ಮಾಡಬೇಕು. ನನಗೆ ಮಾಹಿತಿ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಇಲ್ಲ ನೋಡಿ, ಅಧಿಕಾರಿಗಳ ಸಭೆ ಎದುರು ಜಿಲ್ಲಾಧಿಕಾರಿಗಳಿಗೆ ಒಂದೇ ಸಲ ಹೇಳಿದೆ ನಾನು, ಇಲ್ಲಿ ಇದು ಸಮ್ಮಿಶ್ರ ಸರ್ಕಾರ. ನೀವು ಒಂದ್ಸಲ 100 ಸಲ ಹೇಳ್ತೀನಿ, ಎಲ್ಲಾ ಜಿಲ್ಲೆ ಅಧಿಕಾರಿಗಳು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಎಲ್ಲರೂ ಕೂಡ ಮಾಹಿತಿ ಬೇಕ್ರಿ. ನೀವು ಮಾಹಿತಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡಕ್ ನಮ್ದು ಯಾವುದೋ ಅಬ್ಜೆಕ್ಷನ್ ಇಲ್ಲ. ಇವತ್ತು ರೈನ್ ಕಾರ್ಡ್ ಇರ್ತಾರ, ನಾನು ಇದ್ದೀನಿ. ನಮ್ಗೆ ಅಟ್ಲೀಸ್ಟ್ ಸರ್ ಈಗ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡ್ತಾ ಇದಾರೆ, ನಾವು ಬರ್ತೀವೋ ಬಿಡ್ತೀವೋ ಉಸ್ತುವಾರಿ ಸಚಿವರು ಮಾತಾಡಿ ಹೇಳ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಸಚಿವರು DC ಅವ್ರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಸಭೆಗೆ ಮಾಹಿತಿಯನ್ನೇ ಕೊಡೋದಿಲ್ಲ, ನಾವು ಬರ್ತೀವೋ ಬಿಡ್ತೀವೋ ಆದ್ರೆ ಮಾಹಿತಿ ಮಾತ್ರ ನೀವು ಕೊಡಬೇಕಲ್ವಾ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ರು. ಏನು ವಿಚಾರಕ್ಕೆ ಸಚಿವರು ತರಾಟೆಗೆ ತೆಗೆದುಕೊಂಡ್ರು ಜಿಲ್ಲಾಧಿಕಾರಿಗಳನ್ನ ಸುರೇಶ್? ಖಂಡಿತವಾಗ್ಲೂ ಆನಂದ್ ಬುರ್ಲಿ, ಏನು ಅಂತಂದ್ರೆ ಇವತ್ತು ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ KDP ಮೀಟಿಂಗ್ ಅನ್ನ ಇವತ್ತು ಕರೆಯಲಾಗಿತ್ತು. ಈ KDP ಸಭೆಯಲ್ಲಿ ಜಿಲ್ಲೆಯಾದ್ಯಂತ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ 3 ಜನ ಸಚಿವರು, ಏನು ಸಹಕಾರಿ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಂಡೆಪ್ಪ ಕಾಶೆಂಪೂರು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಮತ್ತು ಕ್ರೀಡಾ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್, ಇವರು 3 ಜನನು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಅದ್ರ ಜೊತೆಗೆ MLCಗಳಾದಂತ ಏನು ಅರವಿಂದ್ ಕುಮಾರ್ ಅರಳಿ ಮತ್ತು ಏನು ರಘುನಾಥ್ ಮಲ್ಕಾಪುರ, ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಈ ಭಾಗವಹಿಸಿದ ಸಂದರ್ಭದಲ್ಲಿ ಸಾಕಷ್ಟು ಕೂಡ ಅಲ್ಲಿರ್ತಕ್ಕಂಥ ಈಗಿನ ಬರದ ಬಗ್ಗೆ ಸಾಕಷ್ಟು ಅಲ್ಲಿ ಸಮಗ್ರವಾದಂತ ಒಂದು ಚರ್ಚೆನೂ ಕೂಡ ಅಲ್ಲಿ ಆ ಸಭೆಯಲ್ಲಿ ನಡೀತಾ ಇತ್ತು. ಇದ್ರ ಜೊತೆಗೆ ಸಾಕಷ್ಟು ಅಲ್ಲಿರ್ತಕ್ಕಂಥ ಕೆಲವೊಂದು ಶಾಸಕರಿಗೂ ಕೂಡ ಇಲ್ಲಿ ಅಧಿಕಾರಿಗಳ ಒಂದು ಸಾಕಷ್ಟು ಕೂಡ ಸಭೆಗೆ ಒಂದು ಮಾಹಿತಿನ ಕೊಡೋಲ್ಲ. ಮತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಫೋನ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ತಾಲೂಕಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರು ಕೂಡ ಶಾಸಕರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಡುವುದಿಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಅಲ್ಲಿ ಸಾಕಷ್ಟು ಸ್ಪಷ್ಟವಾಗಿ ಕೇಳಿ ಬರ್ತಾ ಇತ್ತು. ಯಾಕೆಂದ್ರೆ ಸಾಕಷ್ಟು ಜನ ಎಲ್ಲವನ್ನೂ ಕೂಡ ಸಾರ್ವಜನಿಕರು ಅಧಿಕಾರಿಗಳನ್ನ ಕೇಳೋದಿಲ್ಲ, ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನು ಕೂಡ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ನಮ್ಮನ್ನ ಪ್ರಶ್ನೆ ಮಾಡ್ತಿರ್ತಾರೆ. ಆದ್ರೆ ನೀವು ಸಭೆಗಿರ್ಬೋದು ಮತ್ತು ಖುದ್ದಾಗಿ ಶಾಸಕರು ಫೋನ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಒಂದು ತಪ್ಪಾದಂತ ಒಂದು ಮಾಹಿತಿಯನ್ನ ಕೊಡುವಂತ ಒಂದು ಪ್ರಯತ್ನ ಮಾಡ್ತಿದ್ದೀರಿ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಸಾಕಷ್ಟು ಅಧಿಕಾರಿಗಳು ಮತ್ತು ಶಾಸಕರ ನಡುವೆ ಒಂದು ವಾಗ್ವಾದಕ್ಕೂ ಕೂಡ ಇಲ್ಲಿ ಕಾರಣವಾಗಿತ್ತು. ಇನ್ನೊಂದು ಬಹುಮುಖ್ಯವಾದಂತಹ ಒಂದು ಪ್ರಶ್ನೆ ಅಂತ ರಾಜಶೇಖರ್ ಪಾಟೀಲ್ ಅವರು, ಏನು ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ಕೂಡ ಅಲ್ಲಿ ಬೀದರ್ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ HR ಮಹದೇವ್ ಅವರಿಗೆ ಒಂದು ತರಾಟೆಯನ್ನು ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಈ ಸಾಕಷ್ಟು ಈ ಬರಗಾಲಕ್ಕೆ ಸಂಬಂಧಪಟ್ಟಂಗೆ ಕಳೆದ ಒಂದು 2-3 ತಿಂಗಳಿಂದ ಸಾಕಷ್ಟು ಬಾರಿಯಲ್ಲಿ ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಾಗಿರ್ಬೋದು ಮತ್ತು ಈ ಸಾಕಷ್ಟು ತಾಲೂಕು ಭಾಗದಲ್ಲಿ ಸಾಕಷ್ಟು ಮೀಟಿಂಗ್ ಗಳನ್ನ ಜಿಲ್ಲಾಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅದೇ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಕೇವಲ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಂಡೆಪ್ಪ ಕಾಶೆಂಪೂರ್ ಅವರಿಗೆ ಮಾತ್ರ ಏನು ಮಾಹಿತಿನ ಕೊಡ್ತಾ ಇದ್ರೆ, ಇಲ್ಲಿರ್ತಕ್ಕಂಥ ಕೆಲವೊಂದು ಶಾಸಕರಿರ್ಬೋದು ಮತ್ತೆ ಬೇರೆ ಆ ಸ್ಥಳೀಯ ಜನಪ್ರತಿನಿಧಿಗಳ ಮಾಹಿತಿನೂ ಕೂಡ ಏನು ಸಭೆಯನ್ನ ಮಾಡ್ತಾ ಇದ್ದೀರಿ, ಇದು ಕೂಡ ನನಗೆ ಸಾಕಷ್ಟು ಅಸಮಾಧಾನ ಕೂಡ ಉಂಟಾಗಿದೆ ಅಂತ ಮಾಹಿತಿನೂ ಕೂಡ ಅವ್ರು ಹೇಳಿದ್ರು. ಇನ್ನೊಂದು ವಿಚಾರ ಏನಂತಂದ್ರೆ, ಇದು ಸಮ್ಮಿಶ್ರ ಸರ್ಕಾರ, JDS ಮತ್ತೇನು ಕಾಂಗ್ರೆಸ್ ಕೂಡಿ ಮಾಡ್ತಿರ್ತಕ್ಕಂಥ ಒಂದು ಸಮ್ಮಿಶ್ರ ಸರ್ಕಾರ. ಒಬ್ಬ ಜಿಲ್ಲಾಧಿಕಾರಿ ಆದಂತ ನೀವು ಎಲ್ಲರ ಮಟ್ಟಿಗೆ ಇಲ್ಲಿ JDS ಶಾಸಕರು ಇರ್ಬೋದು ಅಥವಾ BJP ಶಾಸಕರು ಇರ್ಬೋದು, ಕಾಂಗ್ರೆಸ್ ಶಾಸಕರು ಇರ್ಬೋದು, ಎಲ್ಲರನ್ನೂ ಕೂಡ ಆ ಭಾಗದ ಯಾವುದೇ ಒಂದು ಭಾಗದ ಸಮಸ್ಯೆ ಅಲ್ಲಿ ಎದ್ದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಹೋಗಿ ನೀವು ಮೀಟಿಂಗ್ ಮಾಡ್ಬೇಕಾದಂತೆ ಮೀಟಿಂಗ್ ಮಾಡುವಂತ
ಇರುವಂತ ಸಮಯದಲ್ಲಿ ಅಲ್ಲಿ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒಟ್ಟಿಗೆ ಸೇರಿಸ್ಕೊಂಡು ನೀವು ಸಭೆ ಮಾಡ್ಬೇಕು ಅನ್ನೋ ಮಾತನ್ನು ಕೂಡ ಅಲ್ಲಿ ಸಾಕಷ್ಟು ಹೇಳಿದ್ರು. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಒಂದು ಆ ಮೀಟಿಂಗು ಜನಪ್ರತಿನಿಧಿಗಳು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಒಂದು ಸಮನ್ವಯದ ಕೊರತೆಯನ್ನು ಕೂಡ ಅಲ್ಲಿ ಸಾಕಷ್ಟು ಎದ್ದು ಕಾಣ್ತಾ ಇತ್ತು. ಅದು ಇಲ್ಲಿ ಕೆಡಿಪಿ ಮೀಟಿಂಗು ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ ನಡೆದಂತ ಒಂದು ಕೆಡಿಪಿ ಮೀಟಿಂಗು ಅಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಒಂದು ಸಮನ್ವಯದ ಕೊರತೆಯಲ್ಲಿ ಸಂಪೂರ್ಣ ಎದ್ದು ಕಾಣ್ತಾ ಇತ್ತು. ಆನಂದ್ ಮುರಳಿ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.